ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಕಾರ್ಪೊರೇಷನ್ ಬ್ಯಾಂಕ್ ದರೋಡೆ ಪ್ರಕರಣ, 4 ವಿದ್ಯಾರ್ಥಿಗಳ ಬಂಧನ, 10 ಲಕ್ಷ ರೂಪಾಯಿ ನಗದು ವಶ. ಲೋಕಾಯುಕ್ತರಿಗೆ ಮಾಹಿತಿ ನೀಡಿದ್ದಕ್ಕೆ ಪ್ರತಿಕಾರ, ಹಾಡಹಗಲೇ ಆರ್ಟಿಐ ಕಾರ್ಯಕರ್ತನ ಮರ್ಡರ್, ದುಷ್ಕರ್ಮಿಗಳ ಪತ್ತೆಗೆ ಪೊಲೀಸರ ಸಂಚಾರ. ಕಸ ತೆರವು ಮಾಡಿ ಇಲ್ಲವೇ ಕಂಬಿ ಎಣಿಸಿ, ಮತ್ತೆ ಬಿಬಿಎಂಪಿಗೆ ಹೈಕೋರ್ಟ್ ಬಿಸಿ, ಕೋರ್ಟ್ ತರಾಟೆಗೆ ಪಾಲಿಕೆಗೆ ಕಸಿಬಿಸಿ. ಬಚ್ಚನ್ ಸಿನಿಮಾ ಶೂಟಿಂಗ್ ವೇಳೆ ಅಚಾತುರ್ಯ, ಮೇಲಿಂದ ಬಿದ್ದ ಸಾಯಿ ಕುಮಾರ್ ತಮ್ಮನಿಗೆ ತೀವ್ರ ಗಾಯ, ಅಪೋಲೋ ಆಸ್ಪತ್ರೆಯಲ್ಲಿ ರವಿಶಂಕರ್ಗೆ ಚಿಕಿತ್ಸೆ. ಹೋಟೆಲ್ನಲ್ಲಿ ಕನ್ನಡ ಸೊಗಡಿನ ಘಮ, ತಿಂಡಿಗಳಲ್ಲೂ ಕರುನಾಡ ಸಾಹಿತ್ಯದ ಸಂಭ್ರಮ, ಇಲ್ಲಿ ಪ್ರತಿನಿತ್ಯ ಮೊಳಗುತ್ತೆ ಕನ್ನಡ ಡಿಂಡಿಮ. ನಿನ್ನೆ ನಡೆದ ಕಾರ್ಪೊರೇಷನ್ ಬ್ಯಾಂಕ್ ರಾಬರಿ ಕೇಸ್ ಸಿಲಿಕಾನ್ ಸಿಟಿಯ ಜನರನ್ನ ಬೆಚ್ಚಿ ಬೀಳಿಸಿತ್ತು. ಆದರೆ ಬೆಂಗಳೂರು ಪೊಲೀಸರು ಬರೀ ಗಂಟೆ ಕಳೆಯೋದ್ರೊಳಗೆ ಪ್ರಕರಣ ಭೇದಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಆರೋಪಿಗಳನ್ನ ಬಂಧಿಸುವಲ್ಲಿ ಸಫಲರಾಗಿದ್ದಾರೆ. ಬನ್ನಿ, ಖದೀಮರನ್ನ ಪೊಲೀಸರು ಅದ್ಹೇಗೆ ಬೇಟೆಯಾಡಿದ್ರು ಅನ್ನೋದನ್ನ ಈ ರಿಪೋರ್ಟ್ನಲ್ಲಿ ಡೀಟೇಲ್ ಆಗಿ ನೋಡೋಣ. ಚಿಕ್ಕಬಾಣಾವರ ಕಾರ್ಪೊರೇಷನ್ ಬ್ಯಾಂಕ್ ರಾಬರಿ, ದಿವೇಶ್ ಸೇರಿ 4 ಖದೀಮರಿಗೆ ಹೆಡೆಮುರಿ. ಕಾರ್ಪೊರೇಷನ್ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಪ್ರಮುಖ ಆರೋಪಿ ದಿವೇಶ್ ಕುಮಾರ್ ಸಿಂಗ್ ಸೇರಿ 4 ಖದೀಮರನ್ನ ಬಂಧಿಸಿದ್ದಾರೆ. ಬೆಚ್ಚಿ ಬೀಳಿಸುವ ವಿಚಾರ ಅಂದ್ರೆ, ಬಿಹಾರ ಮೂಲದ ದಿವೇಶ್ ಕುಮಾರ್ ಆಚಾರ್ಯ ಕಾಲೇಜಿನ ವಿದ್ಯಾರ್ಥಿ. ಗ್ರಾಹಕನ ಸೋಗಿನಲ್ಲಿ ಬಂದ ಈ ಖದೀಮ ಪಿಸ್ತೂಲ್ ತೋರಿಸಿ ಬೆದರಿಸಿದ್ದ. ಬ್ಯಾಂಕ್ಗೆ ಹಣ ಕಟ್ಟಲು ಬಂದಿದ್ದ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಮುರಳೀಧರ್ ಅನ್ನೋರನ್ನ ಶೂಟ್ ಮಾಡಿ ಲಕ್ಷಾಂತರ ರೂಪಾಯಿಯನ್ನ ಬ್ಯಾಗ್ನಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿದ್ದ. ನಿನ್ನೆಯ ಬ್ಯಾಂಕ್ ದರೋಡೆ ಪ್ರಕರಣದ ಆರೋಪಿಗಳ ಪತ್ತೆಗೆ ಅಂತ ನಗರ ಪೊಲೀಸ್ ಆಯುಕ್ತ ಮಿರ್ಜಿ 5 ತಂಡ ರಚನೆ ಮಾಡುವಂತೆ ಡಿಸಿಪಿ ಸಿದ್ದರಾಮಪ್ಪ ಅವರಿಗೆ ಸೂಚನೆ ಕೊಟ್ಟಿದ್ದರು. ಸಿಸಿಟಿವಿಯಲ್ಲಿನ ಆರೋಪಿಗಳ ಗುರುತು ಆಧರಿಸಿ 5 ತಂಡಗಳು ಬೆಂಗಳೂರಿನ ಮೂಲೆ ಮೂಲೆ ಸರ್ಚ್ ಮಾಡಿದ್ವು. ಈ ವೇಳೆ ಜಾಲಹಳ್ಳಿ ಇನ್ಸ್ಪೆಕ್ಟರ್ ಜಯರಾಮ್ ನೇತೃತ್ವದ ತಂಡ ಮೆಜೆಸ್ಟಿಕ್ನ ಸಲ್ಮಾನ್ ಲಾಡ್ಜ್ ಪರಿಶೀಲನೆ ವೇಳೆ ದಿವೇಶ್ ಹಣದ ಬ್ಯಾಗ್ ಸಮೇತ ಬಂದಿದ್ದ. ಆಗ ಬ್ಯಾಗ್ ಚೆಕ್ ಮಾಡಲು ಪೊಲೀಸರು ಮುಂದಾಗಿದ್ದೇ ತಡ ದಿವೇಶ್ ಎಸ್ಕೇಪ್ ಆಗೋಕೆ ಮುಂದಾಗಿದ್ದ. ಬೆನ್ನು ಬಿಡದ ಪೊಲೀಸರು ಲಾಡ್ಜ್ ಮುಂದಿನ ಸರ್ಕಲ್ ಬಳಿ ದಿವೇಶ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ದಿವೇಶ್ನನ್ನ ವಿಚಾರಣೆಗೊಳಪಡಿಸಿದಾಗ ಉಳಿದವರ ಹೆಸರುಗಳನ್ನ ಬಾಯ್ಬಿಟ್ಟಿದ್ದಾನೆ. ದಿವೇಶ್ ಮಾಹಿತಿ ಆಧರಿಸಿ ಛತ್ತೀಸ್ಗಢದ ಪ್ರೇಮ್ ಕುಮಾರ್ ಸಾಹು, ಬಿಹಾರ್ ಮೂಲದ ಇಮ್ರಾನ್, ಪ್ರೇಮ್ ಕುಮಾರ್ ಗುಪ್ತಾ ಅನ್ನೋರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಅಷ್ಟು ಮಂದಿ ಖದೀಮರು ಆಚಾರ್ಯ ಕಾಲೇಜಿನ ವಿದ್ಯಾರ್ಥಿಗಳೆಂದು ತಿಳಿದು ಬಂದಿದೆ. ರಾಬರಿ ಮಾಡಿದ ವ್ಯಕ್ತಿ ಒಬ್ಬ ಮಾತ್ರ ಸಿಸಿಟಿವಿನಲ್ಲಿ ಅದು ಮುಖ ಮುಚ್ಚಿಕೊಂಡಿದ್ದು ಕ್ಯಾಪ್ಚರ್ ಆಗಿತ್ತು. ಆ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಆತನ ಹೆಸರು ದಿನೇಶ್ ಕುಮಾರ್ ಸಿಂಗ್ ಆಲಿಯಾಸ್ ವಿದ್ಯಾ ಸಿಂಗ್, 22 ವರ್ಷ, ತೇಲಂಪುರ್, ಶಿವಾನ್ ಜಿಲ್ಲೆ, ಬಿಹಾರ ರಾಜ್ಯದವನು. ಬಂಧಿತ ಕಳ್ಳರಿಂದ ಪೊಲೀಸರು 10,70,000 ರೂಪಾಯಿ ರಿಕವರಿ ಮಾಡಿದ್ದಾರೆ. ಒಟ್ಟಾರೆ ಥೇಟ್ ಸಿನಿಮೀಯ ಸ್ಟೈಲ್ನಲ್ಲಿ ನಡೆದ ದರೋಡೆ ಪ್ರಕರಣವನ್ನ ಕೆಲ ಗಂಟೆಗಳಲ್ಲೇ ಭೇದಿಸಿ ಆರೋಪಿಗಳನ್ನ ಬಂಧಿಸಿದ ಬೆಂಗಳೂರು ಪೊಲೀಸರಿಗೆ ಹ್ಯಾಟ್ಸ್ ಆಫ್. ಬೆಂಗಳೂರಿನಿಂದ ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ಅಶ್ವಥ್ SN ಹಾಗೂ ವೆಂಕಟ್, ಸುವರ್ಣ ನ್ಯೂಸ್. ಹಲವು ವರ್ಷಗಳ ಹಿಂದೆ ಆತ ಪತ್ರಿಕೆಯೊಂದನ್ನು ಹುಟ್ಟುಹಾಕಿದ್ದ. ಆದರೆ ಪತ್ರಿಕೋದ್ಯಮಕ್ಕೆ ತಿಲಾಂಜಲಿ ಇಟ್ಟು ಆರ್ಟಿಐ ಕಾರ್ಯಕರ್ತನಾಗಿ ಕೆಲಸ ಮಾಡಿಕೊಂಡಿದ್ದ. ಆದರೆ ಆತನ ಮೇಲೆ ಅದ್ಯಾರ ವಕ್ರದೃಷ್ಟಿ ಬಿತ್ತೋ ಏನೋ, ಮನೆ ಎದುರೇ ಮಾಜಿ ಪತ್ರಕರ್ತನ ಹೆಣ ಬಿದ್ದಿದೆ. ಫೋಟೋದಲ್ಲಿರೋ ಇವರು ಲಿಂಗರಾಜು ಅಲಿಯಾಸ್ ಬೈಕ್ ಲಿಂಗ. 10 ವರ್ಷದ ಹಿಂದೆ ಮಹಾಪ್ರಚಂಡ ಅನ್ನೋ ಪತ್ರಿಕೆ ಹುಟ್ಟು ಹಾಕಿದ್ದ ಈ ಬೈಕ್ ಲಿಂಗ. ಆದ್ರೆ ಅದೇನಾಯ್ತೋ ಏನೋ, ಸೈಲೆಂಟ್ ಆಗಿ ಪತ್ರಿಕೋದ್ಯಮಕ್ಕೆ ಗುಡ್ ಬೈ ಹೇಳಿ ನಂತರ ಆರ್ಟಿಐ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದ. ಇವತ್ತು ಬೆಳಗ್ಗೆ ಲಿಂಗರಾಜು ನಿಗೂಢವಾಗಿ ಕೊಲೆಯಾಗಿದ್ದಾನೆ. ಚಾಮರಾಜಪೇಟೆಯಲ್ಲಿರೋ ತಮ್ಮ ಮನೆಯಲ್ಲಿ ಕಾರು ವಾಶ್ ಮಾಡೋ ಟೈಮ್ನಲ್ಲೇ 3 ದುಷ್ಕರ್ಮಿಗಳು ಲಿಂಗರಾಜುಗೆ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ದಾರೆ.
ಮಾಹಿತಿ ಹಕ್ಕು ಕಾಯ್ದೆಯಡಿ ಕೆಲಸ ಮಾಡ್ತಿದ್ದ ಲಿಂಗರಾಜು ಹಲವರ ವೈರತ್ವ ಕಟ್ಕೊಂಡಿದ್ದಂತೆ. ಕಳೆದ ತಿಂಗಳಷ್ಟೇ ಚಾಮರಾಜಪೇಟೆಯ ಕಾರ್ಪೊರೇಟರ್ ಒಬ್ಬರ ಅಕ್ರಮ ಆಸ್ತಿಯ ವಿಚಾರದ ಬಗ್ಗೆ ಲೋಕಾಯುಕ್ತ ಪೊಲೀಸರಿಗೆ ಮಾಹಿತಿ ನೀಡಿದಂತೆ. ಅದೇ ವಿಷಯಕ್ಕೆ ಪ್ರತಿಕಾರವಾಗಿ ಲಿಂಗರಾಜು ಕೊಲೆಯಾಗಿರಬಹುದು ಅನ್ನೋ ಅನುಮಾನ ಪೊಲೀಸರದ್ದು. ಒಟ್ಟಾರೆ ಲಿಂಗರಾಜು ಕೊಲೆ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿರೋದು ಪಕ್ಕಾ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಎಸಿಪಿ ಜೆಗೂರ್ಕರ್ ನೇತೃತ್ವದಲ್ಲಿ 5 ತಂಡ ರಚಿಸಿ ಕೊಲೆಗಾರರ ಪತ್ತೆಗೆ ಬಲೆ ಬೀಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಅನಿಲ್ ಜೊತೆ ದತ್ತರಾಜ್ ಪಡುಕೋಣೆ, ಸುವರ್ಣ ನ್ಯೂಸ್. ಹೈಕೋರ್ಟ್ನಲ್ಲಿ ಇವತ್ತು ಮಹಿಳೆಯೊಬ್ಬರು ತಿಗಣೆ ಔಷಧಿ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿದರು. ಭದ್ರಾವತಿ ಮೂಲದ 45 ವರ್ಷ ವಯಸ್ಸಿನ ಸುಭದ್ರಾದೇವಿ ಎಂಬಾಕೆ ಆತ್ಮಹತ್ಯೆಗೆ ಯತ್ನಿಸಿದವರು. ಸಂಜೆ 4:30 ಹೊತ್ತಿಗೆ ಕೋರ್ಟ್ ಹಾಲ್ 10ಕ್ಕೆ ಬಂದ ಸುಭದ್ರಾದೇವಿ ನ್ಯಾಯಮೂರ್ತಿ ಎಚ್.ಜಿ. ರಮೇಶ್ ಅವರ ಎದುರೇ ಬಾಟಲಿಯೊಂದರಲ್ಲಿ ತಂದಿದ್ದ ತಿಗಣೆ ಔಷಧಿ ಸೇವಿಸಿಬಿಟ್ಲು. ಕೈಯಲ್ಲಿ ಹಲವು ಪತ್ರಗಳನ್ನು ಹಿಡ್ಕೊಂಡು ಬಂದಿದ್ದ ಆಕೆ ಮಗ ಮತ್ತು ಸೊಸೆಯ ಕಿರುಕುಳದಿಂದ ತಪ್ಪಿಸಿ ಅಂತ ಮೊರೆ ಇಡ್ತಿದ್ಲು. ಇದರಿಂದ ಕೋರ್ಟ್ ಹಾಲ್ನಲ್ಲಿದ್ದವರೆಲ್ಲ ಒಂದು ಕ್ಷಣ ಬೆಚ್ಚಿ ಬಿದ್ರು. ಬಳಿಕ ಆಕೆಯನ್ನ ಪೊಲೀಸರು ಬೋರಿಂಗ್ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಿ ಪ್ರಾಣಾಪಾಯದಿಂದ ಬಚಾವ್ ಮಾಡಿದ್ರು. ಖಳನಾಯಕ, ಕಂಚಿನ ಕಂಠದ ವಿಲನ್, ಒಳ್ಳೆ ಎತ್ತರ, ಇಷ್ಟೆಲ್ಲ ಕ್ವಾಲಿಟಿ ಇರೋ ಖಳನಾಯಕ ಸಾಯಿಕುಮಾರ್ ಸೋದರ ರವಿಶಂಕರ್ ಈಗ ಗಾಯಗೊಂಡಿದ್ದಾರೆ. ಬಚ್ಚನ್ ಸಿನಿಮಾ ಶೂಟಿಂಗ್ ವೇಳೆ ಪೆಟ್ಟು ಬಿದ್ದಿದೆ. ಸದ್ಯ ಬನ್ನೇರುಘಟ್ಟ ರಸ್ತೆ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಾಗಿರೋ ರವಿಶಂಕರ್ ಚಿಕಿತ್ಸೆ ಪಡಿತಾ ಇದ್ದಾರೆ. ಜನರಲ್ ಒಂದು ಆ್ಯಕ್ಷನ್ ಸೀಕ್ವೆನ್ಸು, ಅದರಲ್ಲಿ ಒಂದು ಸಿಂಪಲ್ ಫಾಲಿಂಗ್ ಶಾಟ್ ಅಷ್ಟೇ. ಒಂದು ಡಮ್ಮಿ ಸ್ಟೇರ್ ಕೇಸ್ ಮಾಡಿದ್ದೀವಿ ನಾವು. ಆ ಸ್ಟೇರ್ ಕೇಸ್ ಮೇಲೆ ಅವ್ರು ಬೀಳೋವಂಥ ಒಂದು ಇಟ್ಸ್ ಎ ವೆರಿ ಸಿಂಪಲ್ ಶಾಟ್. ಆ ಸಿಂಪಲ್ ಶಾಟಲ್ಲಿ ಸ್ಟೇರ್ ಕೇಸ್ ಮೇಲೆ ಬಿದ್ದಾಗ ಅವ್ರಿಗೆ ಜಸ್ಟ್ ಮಸಲ್ ಸ್ಪ್ರೇನ್ ಆಗಿದೆ ಅಷ್ಟೇ. ಅಂದರೆ ಮಸಲ್ ಹಿಡ್ಕೊಂಡ ತಕ್ಷಣ ಅವ್ರಿಗೆ ಈ ಥಾಟ್ ಅವರು ಆ್ಯಕ್ಚುಲಿ ತುಂಬ ಹೆವಿ ಘಟ ಅಲ್ವಾ, ಪರ್ಸ್ನಾಲಿಟಿ ಜಾಸ್ತಿ ಇರೋದ್ರಿಂದ ಪೇಯ್ನ್ ಕಾಣಿಸ್ಕೊಂಡಾಗ ನಮಗೂ ಸ್ವಲ್ಪ ಟೆನ್ಷನ್ ಆಯಿತು. ಅಭಯ ನಾಯ್ಡು ಸ್ಟುಡಿಯೋದಲ್ಲಿ ಹಾಕಿದ್ದ ಸೆಟ್ನಲ್ಲಿ ಚಿತ್ರದ ದೃಶ್ಯವನ್ನ ತೆಗೆಯಲಾಗುತ್ತಿತ್ತು. ರವಿಶಂಕರ್ ಅವರಿಗೆ ಬಲವಾದ ಪೆಟ್ಟು ಬಿದ್ದ ಕಾರಣ ತಕ್ಷಣವೇ ಸಮೀಪದ ಬನ್ನೇರುಘಟ್ಟ ರಸ್ತೆ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಯಿತು. ಈ ವೇಳೆ ನಟ ಸುದೀಪ್, ನಿರ್ಮಾಪಕ ಮತ್ತು ಸುದೀಪ್ ಸ್ನೇಹಿತ ಶಂಕರೇಗೌಡ, ಬಚ್ಚನ್ ಚಿತ್ರದ ನಿರ್ಮಾಪಕ ಉದಯ್ ಮೆಹ್ತಾರೆಲ್ಲ ಜೊತೆಗಿದ್ರು. ಮಸಲ್ ಟ್ವಿಸ್ಟ್ ಆಗಿದೆ, ಸಿವಿಯರ್ ಮಸಲ್ ಟ್ವಿಸ್ಟ್ ಆಗಿದೆ. ಬಟ್ ನಥಿಂಗ್ ಆಫ್ ಏನು ಫ್ರ್ಯಾಕ್ಚರ್ ಆಗಿಲ್ಲ, ಮಸಲ್ ಟೇರ್ ಏನಾಗಿಲ್ಲ. ಫೈಟ್ ಸೀಕ್ವೆನ್ಸ್ ಎಲ್ಲ ನಡೀತಾ ಆಗ್ತದೆ ಕೆಲವು ಇನ್ಸಿಡೆಂಟ್ಸ್. ಹಿ ಹ್ಯಾಸ್ ಸಿವಿಯರ್ ಪೇನ್. ಒನ್ ಇಸ್ ಬಿಕಾಸ್ ಆಫ್ ಹಿಸ್ ಬಾಡಿ ವೇಟ್ ಇಂಪ್ಯಾಕ್ಟ್ ಜಾಸ್ತಿ ಆಗಿದೆ. ಅಪಾರ್ಟ್ ಫ್ರಮ್ ದಟ್ ದೇರ್ ಇಸ್ ನಥಿಂಗ್ ಆಫ್ ಎನಿ ಸಾರ್ಟ್. ಆ್ಯಕ್ಚುಲಿ ಟುಮಾರೋ ವಿಲ್ ಬಿ ಫೈನ್, ಬಟ್ ಪೇನ್ ಮೇ ಬಿ ದೇರ್ ಫಾರ್ ಕಪಲ್ ಆಫ್ ಡೇಸ್. ರವಿಶಂಕರ್ ಅವರಿಗೆ ಪೆಟ್ಟು ಬಿದ್ದ ಸಂಗತಿ ತಿಳಿದು ರವಿಶಂಕರ್ ಸೋದರ ಅಯ್ಯಪ್ಪ ಆಸ್ಪತ್ರೆಗೆ ಆಗಮಿಸಿದ್ರು. ಈ ಘಟನೆ ಬಳಿಕ ಬಚ್ಚನ್ ಸಿನಿಮಾದ ಶೂಟಿಂಗ್ ಸ್ಥಗಿತಗೊಂಡಿದೆ. ಚಿತ್ರತಂಡ ಹೇಳೋ ಹಾಗೆ ರವಿಶಂಕರ್ ಕೆಲವು ದಿನ ರೆಸ್ಟ್ ತೆಗೆದುಕೊಳ್ಳಲಿದ್ದಾರೆ. ಅಲ್ಲಿವರೆಗೂ ಚಿತ್ರದ ಸುದೀಪ್ ಪಾತ್ರದ ಚಿತ್ರೀಕರಣ ನಡೆಯಲಿದೆಯಂತೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಇದ್ದದ್ದೇ, ಆದರೆ ಇವತ್ತು ತುಂಬಾನೇ ಟ್ರಾಫಿಕ್ ಜಾಮ್ ಆಗಿತ್ತು. ಯಾಕೆ ಅಂತ ನೋಡೋಣ ಬ್ರೇಕ್ನ ನಂತರ.